ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಮೇಡಮ್ ನಿಮ್ಮ ಹೆಸರು? ಸೃಷ್ಟಿ ಸರ್. ಓಕೆ ಮೇಡಮ್, ಇದು ನಮ್ಮ ಯಾತ್ರೆಯಲ್ಲಿ ನಾನು ಡ್ರೈವರ್ ಇದೆ. ಇದು ಈ ನಮ್ಮ ಯಾತ್ರೆಯಲ್ಲಿ ಇವಾಗ ನೀವು ರೇಟ್ ಸ್ಟ್ರಕ್ಚರ್ ಫಾಲೋ ಮಾಡ್ತೀರಲ್ಲ, ಅದು ಯಾವ ಹೌದು ಬೇಸಿಸ್ ಸರ್. ಮೇಲೆ ರೇಟ್ ಸ್ಟ್ರಕ್ಚರ್ ಫಾಲೋ ಮಾಡ್ತಿರೋದು, ಮತ್ತೆ ಇದ್ರದ್ದು ನೀವು ಕೊಡೋದು ಇನ್ವಾಯ್ತಾ ಅಥವಾ ಎಸ್ಟಿಮೇಟಾ, ಯಾವ ತರ ಮೇಡಮ್? ಒಂಚೂರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಾ ನನಗೆ? ಇದು ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್ ಇದೆ. ಓಕೆ, ಇದು ನಾವು ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ಸ್ ಬಂದಾಗ ನಿಮ್ಗೆ ಕಾಲ್ ಮಾಡೋದು. ನೀವು ಇದೇ ತರ ಎಲ್ಲಾ ಕಡೆಯಿಂದ ಕಸ್ಟಮರ್ಸ್ ನಿಮ್ಗೆ ಏನಾದ್ರು ಗವರ್ಮೆಂಟ್ ರೂಲ್ಸ್ ಗವರ್ಮೆಂಟ್ ರೇಟ್ ಅಂತ ಹೇಳ್ತಾ ಇದ್ರೆ ಸಿಡನ್ ಪ್ರೀಮಿಯಮ್ಸ್ ರೈಟ್ ನ ತಗೊಳ್ಳಿ ಸರ್, ನಿಮ್ಗೆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಬರುತ್ತೆ. ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಡಿಮಾಂಡ್ ಮಾಡಕ್ ಹೋಗ್ಬೇಡಿ ಸರ್. ಕಸ್ಟಮರ್ ಪ್ಲಾಟ್ಫಾರ್ಮ್ ನೋಡ್ಕೊಂಡು ಬಂದಿರ್ತಾರೆ. ನಾವು ನಮ್ಮ ಯಾತ್ರೆ ಆಫೀಸಿಗೆ ಬಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಮೇಡಮ್, ಒಂದೇ ರೇಟ್ ಏನಂತ ಕೊಡಿ. ಹೇಳಿದ್ರಿ ಸರ್? ಅವರು ಏನ್ ಹೇಳಿದ್ರು ಅಂದ್ರೆ, ಸರ್ ನಿಮ್ ಗಾಡಿಯಲ್ಲಿ ಕಸ್ಟಮರ್ ಕುಂತ್ಕೊಂಡ್ಮೇಲೆ ನೀವು ಅವ್ರಿಗೆ ಮಾಹಿತಿ ಕೊಡಿ, ಅವ್ರು ಒಪ್ಕೊಂಡ್ರೆ ನೀವು ಕರ್ಕೊಂಡೋಗಿ ನಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಸರಿ, ಹಾಗಾಗಿ ನಿಮ್ಮ ಯಾರು ಹೇಳಿದ್ರು ಸರ್ ಇದು? ಯಾರು ಹೇಳಿದ್ರು ಸರ್? ನಿಮ್ಮ ಆಫೀಸಲ್ಲಿ ನಿಮ್ಮ ಫಾರ್ಮಲ್ ಆಫೀಸಿಗೆ ಬಂದಿತ್ತು ಮೇಡಮ್. ನೋ ಕಾಮೆಂಟ್ಸ್. ಇಲ್ಲ ಸರ್. ಮೇಡಮ್ ಇವಾಗ ನಮ್ಮ ಗಾಡಿಯಲ್ಲಿ ಬಂದಾಗ ಫೋರ್ಸ್ ಮಾಡಿಸ್ಕೊಳ್ಳೋದಲ್ಲ ಸರ್. ಅಲ್ಲ ಮೇಡಮ್, ನಾವ್ ಯಾರಿಗೂ ಫೋರ್ಸ್ ಮಾಡಿಲ್ಲ ಮೇಡಮ್. ನಾವು ಜಾಬಿಂದ ನಾವೇನು ಕಿತ್ಕೊಂಡಿಲ್ಲ, ನಾವೇನು ಕೊಡ್ಲೇಬೇಕು ಅಂತ ಹೇಳಿಲ್ಲ ಸರ್. ಇವಾಗ ನೀವು ಇದೇ ತರ ನೀವು ಎಕ್ಸ್ಟ್ರಾ ಅಮೌಂಟ್ ನ ಇವಾಗ ಹೇಳಿದ್ರೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಕ್ ಹೋಗ್ಬೇಡಿ. ಅಲ್ಲ ಮೇಡಮ್, ನಾವು ಎಕ್ಸ್ಟ್ರಾ ಅಮೌಂಟ್ ಏನು ತಗೊಳ್ತಾ ಇಲ್ಲ ಮೇಡಮ್. ಏನೋ ಹೇಳ್ತಾ ಇದ್ದೆ, ಗ್ಯಾಸ್ ಎಲ್ಲಾನು ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಗೆ ನಾನು. ನಾನು ನಿಮಗೆ ಏನ್ ಹೇಳ್ತಾ ಇರೋದಂದ್ರೆ ಸಿಡನ್ ಪ್ರೀಮಿಯಂ ರೈಟ್ ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನಾರ್ಮಲ್ ರೈಟ್ಸ್ ನ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸಿಡನ್ ಪ್ರೀಮಿಯಂ ಬಂದ್ರೆ ಇಷ್ಟ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಬರುತ್ತೆ. ಕಮಿಷನ್ ರೈಟ್ ಇದೆ ಸರ್, ನಮ್ದು ಪ್ರೈವೇಟ್ ಇದೆ ಸರ್, ಗವರ್ಮೆಂಟ್ ಅಂತ ಇಲ್ಲ ನಮ್ದು. ಓಕೆ, ಇರಿಟೇಷನ್ ಕಣ್ರಿ. ನಿಮ್ದು ಪ್ರೈವೇಟ್ ಅಲ್ವಾ? ಅಲ್ಲ ಮೇಡಮ್, ಇದು ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಆಫೀಸಲ್ಲೇ ಬಂದು ಕೇಳಿದಾಗ ಅವರು ಕಸ್ಟಮರ್ ಒಪ್ಕೊಂಡ್ರೆ ಮಾಡಿ ಅಂತ ಹೇಳಿದ್ರು ನಿಮ್ಮ ಆಫೀಸಲ್ಲೇ. ಕಸ್ಟಮರ್ ಒಪ್ಕೊಂಡ್ರೆ ಸರ್, ಇವತ್ತು ಕಸ್ಟಮರ್ ಕಂಪ್ಲೇಂಟ್ ಮಾಡಿದಾರಲ್ಲ, ಅದು ಪೋಸ್ಟ್ ಮಾಡಿಸ್ಕೊಂಡಾಗೆ ಕಂಪ್ಲೇಂಟ್ ಮಾಡಿರ್ತಾರಲ್ವಾ? ಅಲ್ಲ, ಇವಾಗ ಗಾಡಿಯಲ್ಲಿ ಬರೋ 10 ಕಸ್ಟಮರ್ ಅಲ್ಲಿ ಯಾರೋ ಒಬ್ರು ಇಬ್ರು ಕೊಟ್ಟು ಹೋಗ್ತಾರೆ, ಮಿಕ್ಕಿದವ್ರು ಕೊಡಲ್ಲ ಅಂತಾರೆ. ನಾವೇನು ಅವ್ರು ಫೋರ್ಸ್ ಮಾಡಿಲ್ವಲ್ಲ ಮೇಡಮ್? ಇವಾಗ ಕಂಪ್ಲೇಂಟ್ ಬಂದಿದಲ್ಲ ಸರ್, ಇವಾಗ ಇದಕ್ಕೇನು ಹೇಳ್ತೀರಾ ಮೇಡಮ್? ಅವ್ರು ನೋಡಿ ಸರ್, ಇವಾಗ ನೀವು ಒಪ್ಕೊಂಡಿದ್ದಾರೆ. ಇದೇ ತರ ಇಲ್ಲ ಸರ್, ಇವಾಗ ಇದನ್ನ ಸ್ಟಾಪ್ ಮಾಡಿದ್ರೆ ಓಕೆ ಸರ್, ಇಲ್ಲ ನಾನು ಇದೇ ಗವರ್ಮೆಂಟ್ ರೂಲ್ಸ್ ಚಾರ್ಜ್ ಮಾಡ್ತೀನಿ ಅಂದ್ರೆ ಅಕೌಂಟ್ ನ ಬ್ಲಾಕ್ ಮಾಡ್ಬೇಕಾಗತ್ತೆ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಂದಾನೇ ನೀವು ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ನಾವ್ ಹೆಂಗ್ ಮೇಡಮ್? ನಾವು ಇವಾಗ 20 ವರ್ಷದಿಂದ ಇಷ್ಟೆಲ್ಲ ಡ್ಯೂಟಿ ಮಾಡಿದೀವಿ, ನಮ್ಮ ಯಾತ್ರೆ ಬೆಳೆಸೋದಕ್ಕೆ ನಾವೆಲ್ಲ ಕೆಲಸ ಮಾಡಿದೀವಿ. ನಮ್ಗೆ ಈ ತರ ಮಾಡಿದ್ರೆ ನಾವೇನ್ ಮಾಡ್ಬೇಕು ಮೇಡಮ್? ಸರ್ ಅರ್ಥ ಮಾಡ್ಕೊಳ್ಳಿ, ಕಸ್ಟಮರ್ ಇಷ್ಟ ಇದ್ರೆ ಅವ್ರು ಕೊಡ್ತಾರೆ, ಅವ್ರು ಕಂಪ್ಲೇಂಟ್ ಮಾಡಕ್ಕೆಲ್ಲ ಹೋಗಲ್ಲ ಸರ್. ಹಂಗೆ ಎಷ್ಟೊಂದು ಜನ ಹತ್ರ ಇಟ್ಕೊಂಡಿದ್ದಾರೆ ಸರ್. ಇವಾಗ ಒಂದ್ ಕಸ್ಟಮರ್ ಕಡೆಯಿಂದ ನಿಮ್ಗೆ ರಿಪ್ಲೈ ಬಂದಿದೆ, ಓಕೆ ಅವ್ರಿಗೆ ಫೋರ್ಸ್ ಮಾಡಿದ್ದಾರೆ ಅಂತಾನೆ ರಿಪ್ಲೈ ಬರುತ್ತೆ ಅಲ್ವಾ? ಹಂಗೆ ಎಷ್ಟೊಂದು ಪ್ರತಿಯೊಂದು ರೈಡಲ್ಲೆಲ್ಲ 10 ರೂಪಾಯಿ 20 ರೂಪಾಯಿ ಜಾಸ್ತಿ తీసుಕೊಂಡ್ರೆ ಹೇಗೆ ಸರ್? ಆಯ್ತು, ಆಮೇಲೆ ಅಲ್ಲ ಮೇಡಮ್, ನಾವು ಇವಾಗ ನೀವು ನಿಮ್ಮ ಆಫೀಸಿಗೆ ಬಂದು ಕೇಳಿದಾಗ ನಿಮ್ಮ ಆಫೀಸಲ್ಲಿ ಗೈಡ್ಲೈನ್ಸ್ ಏನ್ ಕೊಡ್ತಾರೆ? ಯಾರು ಕೂಡ ಸರ್ ಗೈಡ್ಲೈನ್ಸ್ ಅಂತಂದ್ರೆ ಕಸ್ಟಮರ್ ಹತ್ರ ಇಸ್ಕೊಳ್ಳಿ, ಮಾತಾಡಿ, ಅಲ್ಲೇ ತಗೊಳ್ಳಿ ಚಾರ್ಜಸ್ ಅಂತ ಹೇಳಿರಲ್ಲ. ಇಷ್ಟ ಬಂದ್ರೆ ಕೊಡ್ತಾರೆ ಅವರು, ಇಲ್ಲ ಅಂತಂದ್ರೆ ಸುಮ್ಮನೆ ಇರಿ ಅಂತ ಅದೇ ಮೇಡಮ್, ಇವಾಗ ನಮ್ಮ ಹತ್ರ ಕೊಟ್ಬಿಟ್ಟು ನಿಮ್ಮ ಹತ್ರ ಈ ತರ ಕಂಪ್ಲೇಂಟ್ ಮಾಡಿದ್ರೆ ಇದನ್ನ ನಾವ್ ಏನಂತ ರೆಸ್ಪಾನ್ಸ್ ಮಾಡ್ಬೇಕು ಹೇಳಿ? ಇದು ಆಕ್ಚುಲಿ ಚೆನ್ನಾಗಿರೋ ಸರ್. ಕಸ್ಟಮರ್ಸ್ ಹೇಳಿದಾಗ ನಿಮ್ಮ ಮೇಲೆ ತುಂಬಾನೇ ಕಂಪ್ಲೇಂಟ್ಸ್ ಇದೆ, ಒಂದೇ ಕಂಪ್ಲೇಂಟ್ ಅಂತ ಅಲ್ಲ. ಸರ್ ಇವಾಗ ಒಂದ್ ಕಸ್ಟಮರ್ ಕಡೆಯಿಂದ ನಿಮ್ಗೆ ರಿಪ್ಲೈ ಬಂದಿದೆ, ಓಕೆ ಅವ್ರಿಗೆ ಒಂದೇ ಕಂಪ್ಲೇಂಟ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಕಾಲ್ ಮಾಡಿ 20 ರೂಪಾಯಿ ಸ್ವಲ್ಪ ಕಾಲ್ ಮಾಡಿ ನಿಮ್ಗೆ ಎಜುಕೇಟ್ ಮಾಡೋದು ನಮಗೂ ನೀಡೆಡ್ ಇಲ್ಲ ಸರ್. ಓಕೆ, ಕಂಪ್ಲೇಂಟ್ ಜಾಸ್ತಿ ಆದಾಗ ನಿಮ್ಗೆ ಕಾಲ್ ಮಾಡಿ ಒಂದ್ಸತಿ ವಾರ್ನಿಂಗ್ ಕೊಡ್ತೇವೆ. ಇಲ್ಲ ತಿರ್ಗಾ ಇನ್ನೊಂದ್ಸತಿ ಇದೇ ಕಂಪ್ಲೇಂಟ್ ಬಂತು ಅಂತಂದ್ರೆ ಅಕೌಂಟ್ ಡೈರೆಕ್ಟ್ ಆಗಿ ಬ್ಲಾಕ್ ಆಗುತ್ತೆ. ಇವಾಗ ನಿಮ್ಗೆ ಆ ತರ ರೈಟ್ಸ್ ಬೇಕಾಗಿದೆ ಅಂದ್ರೆ ಇವಾಗ ನಾವು ಎಜುಕೇಟ್ ಮಾಡ್ತಾ ಇಲ್ವಾ? ಸಿಡನ್ ಪ್ರೀಮಿಯಂ ರೈಟ್ಸ್ ನ ತಗೊಳ್ಳಿ ಮೇಡಮ್. ಇದು ನಮ್ಗೆ ಗವರ್ಮೆಂಟ್ ಆಪ್ ಅಂತ ಹೇಳಿದ್ರು, ಇದು ಗವರ್ಮೆಂಟ್ ಆಪ್ ಅಲ್ವಾ ಮೇಡಮ್? ಸರ್ ಗವರ್ಮೆಂಟ್ ಆಪ್ ಅಲ್ಲ ಸರ್, ಪ್ರೈವೇಟ್ ಆಪ್. ಯಾರು ಹೇಳಿದ್ರು ಸರ್ ಗವರ್ಮೆಂಟ್ ಆಪ್ ಇದೆ ಅಂತ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರ್. ಇದು ಯಾರು ನಿಮ್ಗೆ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಪ್ರೈವೇಟ್ ಆಪ್ ಇದೆ ಸರ್, ಇನ್ನೊಂದ್ಸತಿ ಬಂದು ವಿಸಿಟ್ ಮಾಡಿ ಸರ್ ಮಂಡೇ. ಇದು ಪ್ರೈವೇಟ್ ಆಪ್ ಅಂದ್ರೆ ನೀವು ಯಾರು ಗವರ್ಮೆಂಟ್ ಫಾಲೋ ಮಾಡಲ್ಲ ಸರ್. ಗವರ್ಮೆಂಟ್ ಆಪ್ ಅಲ್ಲ ಸರ್, ಓಕೆನಾ? ಗವರ್ಮೆಂಟ್ ರೇಟ್ಸ್ ನ ಫಾಲೋ ಮಾಡ್ತಾರೆ ಹೊತ್ತು ಗವರ್ಮೆಂಟ್ ಆಪ್ ಅಲ್ಲ ಇದು. ಗವರ್ಮೆಂಟ್ ರೇಟ್ ಫಾಲೋ ಮಾಡಿದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ವಲ್ಲ ಮೇಡಮ್? ನಾನು ಯಾರ ಹತ್ರ ಆ ತರ ಪ್ರೀಮಿಯಂ ಇದೆ ಸರ್ ಗವರ್ಮೆಂಟ್ ಅಲ್ಲಿ. ಸರ್ ನೀವು ಇಷ್ಟೇ ಮಾತಾಡಿದ್ರೆ ಸರ್, ಅರ್ಥ ಮಾಡ್ಕೊಳ್ಳಿ. ಸಿಡನ್ ಪ್ರೀಮಿಯಂ ರೈಟ್ ತಗೊಳ್ಳಿ, ಗವರ್ಮೆಂಟ್ ರೂಲ್ಸ್ ನ ಬರುತ್ತೆ. ಅಲ್ಲಿ ಗವರ್ಮೆಂಟ್ ನಿಮ್ಗೆ ನಾನ್ ಎಸಿಗೆ ಎಸಿಗೆ ಅಂತ ಹೇಳಿಲ್ಲ, ಪ್ರೀಮಿಯಮ್ಸ್ ರೇಟ್ ಇಷ್ಟಿದೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಪ್ರೀಮಿಯಮ್ಸ್ ಏನ್ ರೇಟ್ ಕೊಡ್ತಾ ಇದ್ದಾರೆ ಮೇಡಮ್. ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್, ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಿಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ ನಾವ್ ಯಾರ ಹತ್ರ ಮಾತಾಡಕ್ಕಾಗತ್ತೆ ಹೇಳಿ? ನಮ್ಮ ಯಾತ್ರೆ ಕಂಪ್ನಿದ ಡ್ರೈವರ್ ಸಪೋರ್ಟ್ ಹೆಂಗಿದೆ ಅಂದ್ರೆ, ನಾವ್ ಏನೇ ಪ್ರಾಬ್ಲಮ್ ಕೇಳಿದ್ರು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ, ಇನ್ನೂ ಏನಾದ್ರು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ನಾವ್ ಏನ್ ಹೇಳೋಣ? ಅವರು ಎಜುಕೇಟ್ ಮಾಡೋಷ್ಟು ಮಾಡ್ತಾರೆ ಸರ್. ನೀವು ಗವರ್ಮೆಂಟ್ ರೂಲ್ಸ್ ಬಗ್ಗೆ ಪದೇ ನೀವು ಅದನ್ನೇ ಕ್ವಶನ್ ಕೇಳಿದ್ರೆ ಅವರು ಎಷ್ಟು ಅಂತ ಆನ್ಸರ್ ಮಾಡ್ತಾರೆ ಸರ್. ನೀವು ವಿಸಿಟ್ ಮಾಡಿ, ಇಲ್ಲ ಅಂತಂದ್ರೆ ವಿಸಿಟ್ ಮಾಡಿ. ನಮ್ದೇ ಆಫೀಸ್ ಇದು, ನಾವು ಬಂದಿಲ್ಲ ಅಂದ್ರೆ ಇನ್ಯಾರು ಬರ್ತಾರೆ? ಖಂಡಿತ ಬರ್ತೀವಿ. ಕೇಳಿಸ್ಕೊಳ್ಳಿ ಸರ್, ಇವಾಗ ಎಕ್ಸ್ಟ್ರಾ ಡಿಮಾಂಡ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಒಂದೊಂದು ಕ್ಲಾರಿಟಿ ಕೊಡಿ. ಇವಾಗ ಇದು ನಮ್ಮ ಯಾತ್ರೆ ಬಂದ್ಬಿಟ್ಟು ಪ್ರೈವೇಟ್ ಆಪ್, ಪ್ಲಸ್ ಇದು ಬರೀ ಪ್ರೀಮಿಯಂಗೆ ಮಾತ್ರ ಗವರ್ಮೆಂಟ್ ರೇಟ್ ಫಾಲೋ ಮಾಡೋದು, ಕರೆಕ್ಟಾ? ಸಿಡನ್ ಪ್ರೀಮಿಯಮ್ಸ್ಗೆ ಅದು ಗವರ್ಮೆಂಟ್ ಏನ್ ಹೇಳಿದೆ ಸರ್, ಪ್ರೀಮಿಯಂ ರೇಟ್ಗೆ ಇಷ್ಟೊಂದು 18 ರೂಪೀಸ್ ಆ ತರ ಅಂತ ಹೇಳಿದೆ. ಅದ್ರ ಪ್ರಕಾರ ನಾವು ಗವರ್ಮೆಂಟ್ ಪ್ರಕಾರನೇ ಫಾಲೋ ಮಾಡ್ತಾ ಇರೋದು. ಗವರ್ಮೆಂಟ್ ನಾನ್ ಎಸಿಗೆ ಇಷ್ಟಿದೆ, ಎಸಿಗೆ ಇಷ್ಟಿದೆ ಅಂತ ಮಾಡಿಲ್ಲ. ಸಿಡನ್ ಪ್ರೀಮಿಯಮ್ಸ್ಗೆ ಇಷ್ಟು ರೇಟ್ ಇರುತ್ತೆ ಪರ್ ಕಿಲೋಮೀಟರ್ಸ್ ಅಂತ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಕೊಡ್ತಾ ಇದ್ದೇವೆ. ನಾವು ಕೊಟ್ಟಿರೋ ದೇಶ ಇದು. ಓಕೆ ಮೇಡಮ್, ಇದು ಇನ್ನೊಂದು ಡೌಟ್. ಇನ್ನು ಪೀಕ್ ಅವರ್ಸ್ ಅಲ್ಲೆಲ್ಲ ಕಿಲೋಮೀಟರ್ಗೆ 30-35 ಬರುತ್ತೆ ನಮ್ಗೆ.
ಅವಾಗೆಲ್ಲ ನಾವು ಡ್ರೈವರ್ ಸಪೋರ್ಟ್ ರೀಚ್ ಔಟ್ ಆಗಿ ಸರ್ ನಿಮ್ಗೆ ಹೇಳ್ತಾ ಇರೋದು ನಿಮ್ಗೆ ನಾವು ಕಸ್ಟಮರ್ ಸಪೋರ್ಟ್ ಇದ್ದಾವೆ ಸರ್. ನಾವು ಕಸ್ಟಮರ್ಗೆ ಏನ್ ಕಂಪ್ಲೇಂಟ್ ಮಾಡಿರ್ತಾರೆ ನಿಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋದಿರುತ್ತೆ ಸರ್. ಓಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಆಫೀಸಿಗೆ ಬಂದು ವಿಸಿಟ್ ಮಾಡಿ, ಇಲ್ಲ ಡ್ರೈವರ್ ಸಪೋರ್ಟ್ನ ಕಾಲ್ ಮಾಡಿ. ನಮ್ಮ ಹತ್ರ ಇನ್ಫಾರ್ಮೇಷನ್ ಇರಲ್ಲ. ಅಂದ್ರೆ ಮೇಡಮ್ ನೀವು ಬರೀ ಕಸ್ಟಮರ್ಗೆ ಮಾತ್ರ ಸಪೋರ್ಟ್ ಮಾಡೋದಾ, ಡ್ರೈವರ್ ಸಪೋರ್ಟ್ ಮಾಡಲ್ವಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅದೇ ಗೊತ್ತಾಯ್ತಿವಲ್ಲ, ಯಾರೋ ಆ ಕಡೆ ಕನ್ಸರ್ನ್ ರೈಸ್ ಮಾಡೋದಕ್ಕೆ ನೀವು ನಮ್ಮ ಹತ್ರ ಮಾತಾಡ್ತಿದ್ರೆ ಅದಕ್ಕೆ ನಾನು ಕ್ಲಾರಿಟಿ ತಗೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿ ಅಂತ ಕಸ್ಟಮರ್ ಕೇರ್ ಕಾಲ್ ಮಾಡಬೇಕು ಸರ್. ಇವಾಗ ನೆಕ್ಸ್ಟ್ ಟೈಮ್ ಸರ್ ಆಫೀಸಿಗೆ ಬನ್ನಿ ಸರ್. ನೀವು ಅಂತ ಬರೀ ನಿಮಗೆ ನಾವು ಆ ಕಡೆಯಿಂದ ನಿಮಗೆ ರೆಸಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ ಆಫೀಸಿಗೆ ಬಂದು ವಿಸಿಟ್ ಮಾಡಿ. ಅಲ್ಲ ಮೇಡಮ್, ಒಂದ್ ನಿಮಿಷ ಕೇಳಿ. ಇವಾಗ ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಅವ್ರಿಗೆ ಈ ತರ ಕಸ್ಟಮರ್ ಕಂಪ್ಲೇಂಟ್ ಮಾಡಿರೋದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಅವ್ರಿಗೆ ನಾವೇನ್ ಮಾತಾಡ್ತೀವೋ, ಇವಾಗ ನಿಮಗೆ ಎರಡು ಕಡೆ ಪ್ರಾಬ್ಲಮ್ ಗೊತ್ತಿರೋದ್ರಿಂದ ನಿಮ್ಮ ಹತ್ರ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್ ಅದು ನಮಗೆ ಅರ್ಥ ಆಗುತ್ತೆ. ನೀವು ಗವರ್ಮೆಂಟ್ ರೂಲ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಸರ್, ಕಸ್ಟಮರ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇಲ್ಲ ನೀವು. ನಾನು ನಿಮ್ ರೆಗ್ಯುಲೇಷನ್ಸ್ ಏನು, ನಾನೇನ್ ಮಾಡ್ಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಅಮೌಂಟ್ ತಗೊಳಕ್ ಹೋಗ್ಬೇಡಿ. ಸಿಡನ್ ಪ್ರೀಮಿಯಂ ರೈಟ್ ನ ತಗೊಳ್ಳಿ ಸರ್, ಆಯ್ತಾ? ಗವರ್ಮೆಂಟ್ ರೇಟ್ ಬೇಕು ಅಂದ್ರೆ ಬರೀ ಸಿಡನ್ ಪ್ರೀಮಿಯಂ ರೇಟ್ ನ ತಗೋಬೇಕು. ಸಿಡನ್ ಪ್ರೀಮಿಯಂ ರೈಟ್ಸ್ ನ ತಗೊಳ್ಳಿ. ಅಮೌಂಟ್ ನ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಯ್ತು ಮೇಡಮ್. खत्म, बाय बाय, टाटा, गुड बाय, गया।